ಕುಮಟಾ ಪಟ್ಟಣದ ಮೂರುಕಟ್ಟೆಯಲ್ಲಿರುವ ಪುರಸಭೆ ಕಚೇರಿಯನ್ನ ಗಿಫ್ಟ್ ಸರ್ಕಲ್ನ ಹಳೆ ತಹಶೀಲ್ದಾರ್ ಕಚೇರಿಯ ಕಟ್ಟಡಕ್ಕೆ ಸ್ಥಳಾಂತರಿಸಲಾಗುತ್ತಿದ್ದು ಡಿಸೆಂಬರ್ 1ರಿಂದ ಪುರಸಭೆ ಸೇವೆ ದೊರೆಯಲಿದೆ. ಕುಮಟಾ ಪಟ್ಟಣದ ಮೂರುಕಟ್ಟೆಯಲ್ಲಿ ಹಲವು ವರ್ಷಗಳಿಂದ ಪುರಸಭೆ ಕಚೇರಿ ಇದೆ. ತೀರಾ ಇಕ್ಕಟ್ಟಾದ ಜಾಗದಲ್ಲಿದ್ದ ಕಟ್ಟಡ ತೀರಾ ಹಳೆಯದಾಗಿದ್ದು ಮಳೆಗಾಲದಲ್ಲಿ ಸೂರುತ್ತಿತ್ತು. ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ. ಪುರಸಭೆಯ ಸಭೆ ಸಮಾರಂಭವನ್ನು ಪಕ್ಕದ ಅಣ್ಣಾ ಪೈ ಹಾಲ್ನಲ್ಲಿ ನಡೆಸಬೇಕಾದ ಅನಿವಾರ್ಯತೆ ಇತ್ತು. ಅಲ್ಲದೆ ಮೇಲ್ಮಹಡಿಯಲ್ಲಿ ಕಚೇರಿ ಇದ್ದರಿಂದ ವೃದ್ಧರಿಗೆ, ಅಂಗವಿಕಲರಿಗೆ ಮೆಟ್ಟಿಲು ಏರಿ ಕಚೇರಿಗೆ ತೆರಳಲು ಸಮಸ್ಯೆಯಾಗಿತ್ತು. ಹಾಗಾಗಿ ಬದಲಿ ಕಟ್ಟಡಕ್ಕೆ ಸ್ಥಳಾಂತರ ಮಾಡಲು ಪುರಸಭೆ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಅವರು ಸೂಕ್ತ ಕಟ್ಟಡದ ಹುಡುಕಾಟ ನಡೆಸಿದ್ರು. ಅದರಂತೆ ಈಗ ಗಿಫ್ಟ್ ಸರ್ಕಲ್ನ ಹಳೆ ತಹಶೀಲ್ದಾರ್ ಕಚೇರಿಯ ಕಟ್ಟಡಕ್ಕೆ ಸ್ಥಳಾಂತರ ಮಾಡುವ ವ್ಯವಸ್ಥೆ ನಡೆಯುತ್ತಿದೆ. ಡಿಸೆಂಬರ್ 1ರಿಂದ ಕಚೇರಿ ಸಂಪೂರ್ಣ ಸ್ಥಳಾಂತರಗೊಂಡು ಪುರಸಭೆಯ ಎಲ್ಲಾ ಸೇವೆಗಳು ಈ ಕಟ್ಟಡದಲ್ಲಿ ದೊರೆಯಲಿದೆ. ಈ ಕಟ್ಟಡದಲ್ಲಿ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ, ಸಭಾಂಗಣ, ಶೌಚಾಲಯ, ಮಾಹಿತಿ ತಂತ್ರಜ್ಞಾನ, ಜನನ ಮರಣ ಪ್ರಮಾಣ ಪತ್ರ, ಆರೋಗ್ಯ ವಿಭಾಗ, ಸಿಬ್ಬಂದಿ ವಿಭಾಗ, ಆಡಳಿತ ವಿಭಾಗ, ಲೆಕ್ಕಪತ್ರ ಕಲ್ಯಾಣ ಯೋಜನೆ, ಕಾಮಗಾರಿ ವಿಭಾಗ, ಕಟ್ಟಡ ಪರವಾನಗಿ ವಿಭಾಗ ಸೇರಿದಂತೆ ವಿವಿಧ ವಿಭಾಗಗಳಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆ ಮಾಡಲಾಗಿದೆ. ಸುಸಜ್ಜಿತ ಕಟ್ಟಡದಲ್ಲಿ ಅತ್ಯುತ್ತಮ ಸೇವೆ ನೀಡಲು ಪುರಸಭೆ ಸಜ್ಜುಗೊಂಡಿದೆ. ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ವಿಶ್ವಾಸಾರ್ಹ ಸುದ್ದಿ ವಾಹಿನಿ ಕೆನರಾ ಪ್ಲಸ್ನೊಂದಿಗೆ ಮಾತನಾಡಿದ ಪುರಸಭೆ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ, ಕಂದಾಯ ಇಲಾಖೆಯ ಕಟ್ಟಡ ಇದಾಗಿದ್ದು ಪುರಸಭೆ ಕಚೇರಿಯ ಎಲ್ಲಾ ವಿಭಾಗವನ್ನು ವ್ಯವಸ್ಥಿತವಾಗಿ ಸೆಟಪ್ ಮಾಡಿದ್ದೇವೆ. ಇದಕ್ಕೆ ಎಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಜಿಲ್ಲಾಧಿಕಾರಿ, ಎಸಿ ಮತ್ತು ತಹಶೀಲ್ದಾರ್ ಅವರು ಸಹಕಾರ ನೀಡಿದ್ದಾರೆ. ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಎಲ್ಲಾ ಕಾರ್ಯಗಳು ನಡೆದಿದೆ ಎಂದರು. ಈಗ ಹೊಸದಾಗಿ ಪುರಸಭೆ ಮೊದಲು ಮೂರುಕಟ್ಟೆಯಲ್ಲಿತ್ತು. ಸುಮಾರು ಹಳೆಯ ಕಟ್ಟಡ ಇತ್ತು. ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ಕಷ್ಟ ಇತ್ತು. ಪಬ್ಲಿಕ್ಸ್ಗೆ ಮತ್ತು ಸಾರ್ವಜನಿಕರಿಗೆ, ನಮ್ಮ ಆಫೀಸ್ ಸ್ಟಾಫ್ಗೆಲ್ಲ ತುಂಬ ಮಾರ್ಕೆಟಲ್ಲಿತ್ತು. ಸ್ವಲ್ಪ ಮಳೆಯಲ್ಲೂ, ಸ್ವಲ್ಪ ಮಳೆಗಾಲದಲ್ಲೂ ಸ್ವಲ್ಪ ಅಷ್ಟು ಸೇಫ್ಟಿ ಇರಲಿಲ್ಲ. ಸ್ವಲ್ಪ ಲೀಕೇಜ್ ಪ್ರಾಬ್ಲಮ್ ಎಲ್ಲ ಇತ್ತು. ಸ್ವಲ್ಪ ನಮ್ಮ ಈ ಆಫೀಸು ಹಳೆ ತಹಶೀಲ್ದಾರ್ ಆಫೀಸು ಮತ್ತು ಯಾವಾಗ ಶಿಫ್ಟ್ ಮಾಡಿದಂದರೆ ನಮಗೆ ಇಲ್ಲಿ ಲೀಸಿಗೆ ಕೊಟ್ಟಿದ್ದಾರೆ. ಲೀಸಿಗೆ ಕೊಟ್ಟಮೇಲೆ ನಮ್ಮ ಇದೆಲ್ಲ ನಮ್ಮ ಫಂಡಿಂದನೇ ಮತ್ತು 15 ಫೈನಾನ್ಸು, ಮುನ್ಸಿಪಲ್ ಫಂಡಿಂದನೇ ಸುಮಾರು ಅನುದಾನ ಎಲ್ಲ ಬಳಸಿ ಎಲ್ಲ ಈ ವಾಶ್ರೂಮ್ಗಳು ಮತ್ತು ಟಾಯ್ಲೆಟ್ ರೂಮ್ಗಳೆಲ್ಲ ಸ್ವಲ್ಪ ಎಲ್ಲ ಹಾಳಾಗಿತ್ತು, ಎಲ್ಲ ಅಧ್ವಾನ ಆಗಿತ್ತು. ಅದೆಲ್ಲ ನೀಟಾಗಿ ನಾವು ಒಳ್ಳೆ ಸಫಿಸ್ಟಿಕೇಟೆಡ್ ಆಗಿ ಮಾಡಿದ್ವಿ. ಎಲ್ಲ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಸೆಕ್ಷನ್ ವೈಸೇ ಇದೆ. ಡಿಪಾರ್ಟ್ಮೆಂಟ್ ವೈಸ್ ಆಗಿ ಆರೋಗ್ಯದ ಮತ್ತು ರೆವಿನ್ಯೂ ಸೆಕ್ಷನ್ದು, ಇಂಜಿನಿಯರ್ ಸೆಕ್ಷನ್ನು, ಅಕೌಂಟ್ ಸೆಕ್ಷನ್ದೆಲ್ಲ ಸಪ್ರೇಟ್ ರೂಮ್ ಇದೆ. ಎಲ್ಲ ನಾವು ಒಂದನೇ ತಾರೀಕು ಶಿಫ್ಟ್ ಮಾಡಬೇಕಂತ ಹೇಳ್ಬಿಟ್ಟು ಸ್ಪೆಷಲ್ ಥ್ಯಾಂಕ್ಸ್ ಅಂದರೆ ನಮ್ಮ ಕಂದಾಯ ಇಲಾಖೆಯವರು ನಮಗೆ ಬಿಟ್ಕೊಟ್ಟಿದ್ದಾರೆ ಲೀಸ್ಗೆ. ತುಂಬ ಚೆನ್ನಾಗಿದೆ. ಬಿಲ್ಡಿಂಗ್ ಎಲ್ಲ ತುಂಬ ವಿಶಾಲವಾಗಿದೆ. ನಾವು ನಮ್ಮ ಥ್ಯಾಂಕ್ಸ್ ಹೇಳಬೇಕಾದದ್ದು ನಮ್ಮ ಉಸ್ತುವಾರಿ ಸಚಿವರು, ಮಾನ್ಯ ಶಾಸಕರು ಮುತುವರ್ಜಿ ತುಂಬ ಇಂಟ್ರೆಸ್ಟ್ ತೊಗೊಂಡಿದ್ರು, ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎಸಿ ತಹಶೀಲ್ದಾರ್ ಅವ್ರದ್ದು ಪ್ರೋತ್ಸಾಹ ಇದ್ದೇ ಇತ್ತು. ಪ್ರತಿಯೊಂದು ಕೆಲಸಕ್ಕೆ ಅವರೆಲ್ಲ ವಾಚ್ ಮಾಡಿ ನೀಟಾಗಿ ಎಲ್ಲ ಸಲಹೆ ಕೊಟ್ಟಿದ್ದಾರೆ ಸರ್. ಅದರಂತೆ ಅವರೆಲ್ಲ ನಮ್ಮ ಸಾಹೇಬ್ರುಗಳ ಜೊತೆ ಮತ್ತು ಮಾನ್ಯ ಶಾಸಕರು ಡೈಲಿ ಬಂದು ನೋಡಿಬಿಟ್ಟು ಇನ್ಸ್ಪೆಕ್ಷನ್ ಮಾಡಿಬಿಟ್ಟು ಅದು ಮಾಡಬೇಕು, ಇದು ಮಾಡಬೇಕಂತ ಪ್ರತಿಯೊಂದು ಅವರು ಇದರಲ್ಲಿ ಗೈಡ್ಲೈನ್ಸಲ್ಲಿ ತುಂಬ ಮುತುವರ್ಜಿಯಾಗಿ ಇಂಟ್ರೆಸ್ಟ್ ತಗೊಂಡವರು ಪ್ರತಿಯೊಂದು ಸೆಕ್ಷನ್ ವೈಸು ಮತ್ತು ವಿಭಾಗವಾರು ಎಲ್ಲ ಈ ಥರ ಮಾಡಿಬಿಟ್ಟು ಈ ಡೈರೆಕ್ಟಾಗಿ ನಮ್ಗೆ ಯಾವ್ದು ಅಂತಂದರೆ ಪಬ್ಲಿಕ್ಕಿಂದ, ಸಿಟಿಜನ್ನಿಂದ ಡೈರೆಕ್ಟಾಗಿ ಬಂದುಬಿಟ್ಟು ಅವರು ಯಾವುದು ವಿಳಂಬ ಇಲ್ಲದೆ ನೇರವಾಗಿ ಅರ್ಜಿ ಕೊಟ್ಬಿಟ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಆ ಥರ ಸಿಸ್ಟಮ್ ಮಾಡಿದ್ದೀವಿ ಸರ್. ಮತ್ತು ಈಗ ನಮ್ಮ ಈ ಸಾರ್ವಜನಿಕರಿಗೆ, ಪಬ್ಲಿಕ್ಸ್ಗಾಗಲಿ, ನಮ್ಮ ಏನು ಸಿಟಿಜನ್ಸ್ ಇರ್ತಾರೆ, ಹಿರಿಯ ನಾಗರಿಕರಿಗೆಲ್ಲ ವೆಹಿಕಲ್ ಪಾರ್ಕಿಂಗ್ ಮಾಡ್ಬೋದು. ಸಫಿಷಿಯೆಂಟಾಗಿ ಜಾಗ ಇದೆ. ಮತ್ತು ನಮ್ಮ ಎಂಪ್ಲಾಯ್ಗಳು ಕೆಲಸ ಮಾಡೋಕ್ಕೆ ಖುಷಿಯಾಗುತ್ತೆ. ಅಂಥ ಜಾಗ ವಿಶಾಲವಾಗಿದೆ. ಒಳ್ಳೆ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತೆ. ವಿಂಡೋ ಸಿಸ್ಟಮು ಮತ್ತು ಎಲ್ಲ ಎಲೆಕ್ಟ್ರಿಷಿಯನ್ ಎಲ್ಲ ಚೆನ್ನಾಗಿ ಸರ್. ಮತ್ತು ಹಳೆ ಬಿಲ್ಡಿಂಗ್ದು ನಮ್ಮದು ಮುನ್ಸಿಪಲ್ದು ಪುರಸಭೆ ಏನಾಯ್ತು ಅಂತ ಹೇಳಿದ್ರೆ ಅಪ್ಸ್ಟೇರ್ ಇತ್ತು ಸರ್, ಫಸ್ಟ್ ಫ್ಲೋರ್ ಇತ್ತು. ಅದರಲ್ಲೆಲ್ಲ ಸ್ವಲ್ಪ ಹಿರಿಯರಿಗೆ ಮತ್ತು ನಮ್ಮ ವಿಕಲಚೇತನರಿಗೆ ಹತ್ತಕ್ಕಾಗ್ತಿರಲಿಲ್ಲ. ಈಗ ಎಲ್ರಿಗೂ ಅನುಕೂಲ ಆಗುತ್ತೆ. ಇದು ಎಲ್ಲ ಗ್ರೌಂಡ್ ಫ್ಲೋರಲ್ಲಿದೆ. ಎಲ್ಲ ಸಾರ್ವಜನಿಕರು ನೇರವಾಗಿ ಬರ್ಬೋದು, ನೇರವಾಗಿ ಕೆಲಸಗಳ ಕಾರ್ಯಗಳು ಮಾಡ್ಕೊಂಡು ಹೋಗ್ಬೋದು. ಇಲಾಖೆ ವೈಸು ಸೆಕ್ಷನ್ ವೈಸೇ ಇದೆ. ಸೆಕ್ಷನ್ ವೈಸ್ ಎಲ್ಲ ರೂಮ್ಗಳೆಲ್ಲ ನಾವೆಲ್ಲ ಬೋರ್ಡ್ ಹಾಕಿದ್ದೀವಿ. ಅಲ್ಲೇ ಡೈರೆಕ್ಟಾಗಿ ಹೋಗ್ಬಿಡ್ಬೇಕು. ಮತ್ತು ಟಪಾಲ್ ಸೆಕ್ಷನ್ ಎದುರುಗಡೆನೇ ಹಾಕ್ಕೊಟ್ಟಿದ್ದೀವಿ. ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ.